ಕಮಲ್ ಹಾಸನ್ ಅವರ ಮಾತು ಅಜ್ಞಾನವನ್ನ ತೋರಿಸುತ್ತೆ ಅಂತ ಹೇಳಿ ಕಮಲ್ ಹಾಸನ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಭಾಷೆ ಅಭಿಮಾನದ ಅತಿರೇಕದಿಂದ ಮಾತನಾಡಬಾರದು. ಅತಿರೇಕದಿಂದ ಇನ್ನೊಂದು ಭಾಷೆ ಬಗ್ಗೆ ಕೀಳಾಗಿ ಮಾತಾಡೋದು ತಪ್ಪು. ಕನ್ನಡದ ಅರಸರು ತಮಿಳುನಾಡನ್ನ ಆಳಿದ್ದಾರೆ. ಕನ್ನಡದ ಅರಸರು ಭಾಷೆ ಅಳಿಸುವ ಕೆಲಸ ಮಾಡಿಲ್ಲ ಅಂತ ಹೇಳಿ ಕಮಲ್ ಹಾಸನ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದರು. ಅದು ಅವರ ಅಜ್ಞಾನವನ್ನು ತೋರಿಸುತ್ತೆ. ಸಹೋದರ ಭಾಷೆ ತಮಿಳು ಮತ್ತು ಕನ್ನಡ. ನಮ್ಮ ನಾಡಗೀತೆಯಲ್ಲೇ ಹೇಳಿದ್ದಾರೆ, ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ತಾಯಿ ಭಾರತೀಯ ಮಗಳು ಕನ್ನಡ ತಾಯಿ ಭುವನೇಶ್ವರಿ. ಹಾಗೆ ತಮಿಳು ತಾಯಿಯೂ ಕೂಡ ಭುವನೇಶ್ವರಿಯ ಸಹೋದರಿ. ಬೇಕಿದ್ರೆ ಅವರ ಅಭಿಮಾನಕ್ಕೆ ಹಿರಿಯಕ್ಕ ಅಂತ ಕರ್ಕೊಂಡ್ರೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಾವೇನು ದುಃಖ ಪಡೋದಿಲ್ಲ. ಯಾಕೆ ಅಂದರೆ ನಮ್ಮದೊಂದು ಸಹೋದರ ಭಾಷೆ. ಮತ್ತು ಭಾರತೀಯ ಪರಂಪರೆಯನ್ನು ಅವಲೋಕನ ಮಾಡಿದ್ರೆ, ಭಾರತೀಯ ಪರಂಪರೆಗಳು ಒಂದು ಭಾಷೆಯನ್ನು ಇನ್ನೊಂದು ಭಾಷೆಯನ್ನು ನಾಶ ಮಾಡುವ ಪ್ರವೃತ್ತಿಯನ್ನು ಹೊಂದಿಲ್ಲ. ಬದಲಿಗೆ ಒಂದು ಭಾಷೆ ಇನ್ನೊಂದು ಭಾಷೆಯನ್ನು ಪೋಷಿಸಿದೆ. ಈಗ ತಮಿಳು ಅರಸರಿದ್ದರು, ಅವರು ಕನ್ನಡವನ್ನು ಕೊಲ್ಲಿಲ್ಲ, ಕನ್ನಡವನ್ನು ಅಳಿಸಿ ಹಾಕೋ ಪ್ರಯತ್ನ ಮಾಡಲಿಲ್ಲ. ಬದಲಿಗೆ ಕನ್ನಡವನ್ನೂ ತಮಿಳಿನ ಜೊತೆಗೆ ಪೋಷಣೆ ಮಾಡುವ ಕೆಲಸ ಮಾಡಿದ್ರು. ಕನ್ನಡ. ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಭಾಷೆ ಯಾವಾಗ ಬಂತು ಅಂತ ಇತಿಹಾಸಕಾರರಿಗೆ ಗೊತ್ತು. ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕನ್ನಡ ಪರವೇ ಇದೆ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಕ್ಷಮೆ ಕೇಳಲ್ಲ ಅಂತ ಹೇಳ್ತಿದ್ದಾರೆ. ಅವರೇ ಉತ್ತರ ಕೊಡಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಈಗ ಕಮಲ್ ಅವರು ತಮಿಳು ಹುಟ್ಟಿದ ಮೇಲೆ ಕನ್ನಡ ಭಾಷೆ ಹುಟ್ಟಿತು ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮತ್ತು ಕಮಲ್ ಹಾಸನ್ ಅವರು ಒಬ್ಬ ಅತ್ಯುತ್ತಮ ನಟ, ನಿರ್ಮಾಪಕರು ಹೌದು. ಬರೀ ತಮಿಳೇ ಅಲ್ಲ, ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿದ್ದಾರೆ. ಅನೇಕ ಪ್ರಶಸ್ತಿಗಳನ್ನು ಕೂಡ ಅವರು ಪಡೆದಿದ್ದಾರೆ. ಅವರು ನಮ್ಮ ಕನ್ನಡದ ಭಾಷೆಯ ಬಗ್ಗೆ ಹೇಳಿರ್ತಕ್ಕಂಥದ್ರ ಬಗ್ಗೆ ನಾನು ವಿಚಾರನೂ ಮಾಡಲ್ಲ, ಕ್ಷಮೆ ಯಾಚನೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಾನು ಅಥವಾ ರಾಜಕಾರಣಿಗಿಂತಲೂ ಹೆಚ್ಚಾಗಿ ಇತಿಹಾಸಕಾರರು ಕನ್ನಡ ಭಾಷೆ ಯಾವಾಗ ಹುಟ್ಟಿತು, ತಮಿಳು ಭಾಷೆ ಯಾವಾಗ ಹುಟ್ಟಿತು, ಇದನ್ನೆಲ್ಲ ತಿಳಿದಿರ್ತಕ್ಕಂಥವರು ಸರಿಯಾಗಿ ಅವರಿಗೆ ಉತ್ತರ ಕೊಟ್ಟ ಸತ್ಯ. ಸರ್ಕಾರ ಯಾವತ್ತೂ ಕನ್ನಡ ಪರ ಅಲ್ವಾ? ಈಗ ಕಮಲ್ ಹಾಸನ್ ಅವರು ತಮಿಳು ಹುಟ್ಟಿದ ಮೇಲೆ ಕನ್ನಡ ಭಾಷೆ ಹುಟ್ಟಿತು